ಹೀಗೆ ಒಂದು ನಾರ್ಮಲ್ ದಿನ ಅದು. ಅವತ್ತು ನೆಲಮಂಗಲದಿಂದ SUV ವೋಲ್ವೋ XC90 ಬರ್ತಾ ಇರುತ್ತೆ. ಅದಕ್ಕೆ ಒಂದು ಟ್ರಕ್ಕು 26 ಟನ್ನು ಸ್ಟೀಲ್ ಮೆಟಲ್ನ ತುಂಬ್ಕೊಂಡಿರೋಂಥ ಟ್ರಕ್ಕು SUV ಅವ್ರದ್ದು ಯಾವುದೇ ತಪ್ಪು ಇರೋದಿಲ್ಲ. ಅದೇ ಟ್ರಕ್ಕು ಬಂದು ಆ SUV ಮೇಲೆ ಬಿದ್ದು ಟೋಟಲಾಗಿ 6 ಜನ ಮಕ್ಕಳು ಜೊತೆನೂ ಸೇರಿ ಅಲ್ಲೇ ಸ್ಪಾಟ್ ಡೆತ್ ಆಗುತ್ತೆ. ಈ ಸ್ಟೋರಿ ಕೇಳಿದ್ಮೇಲೆ ನಿಮಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ವೋಲ್ವೋ XC90 ಒಂದು ಟಫ್ ಕಾರ್ ಅಂತಲೇ ಪ್ರೂವ್ ಮಾಡ್ಕೊಂಡಿದ್ದಂಥ ಕಾರು ಈ ಥರ ಆಕ್ಸಿಡೆಂಟಿಗೆ ಗುರಿಯಾಗಿ 6 ಜನ ಅವ್ರ ಫ್ಯಾಮಿಲಿನೇ ಫುಲ್ಲು ಕಳ್ಕೊಂಬಿಡುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿನ ಈ ಒಂದು ಕರ್ನಾಟಕ ಕಳ್ಕೊಂಬಿಡುತ್ತೆ. ಇದು ಯಾಕಾಯಿತು? ಮೇಯ್ನಾಗೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆಯಿಂದ. ನಮಗೆ ಒಂದು ಹೆವಿ ಟ್ರಕ್ಕು 26 ಟನ್ ತುಂಬಿರೋ ಅಂಥ ಒಂದು ಟ್ರಕ್ಕು ನಮ್ಮ ಒಂದು ಸಿವಿಲ್ ರೋಡಲ್ಲಿ ಬಂದಿದ್ದರಿಂದ ಈ ಒಂದು ಅಪಘಾತ ಆಯಿತು. ಅದೇ ಈ ಒಂದು ಟ್ರಕ್ ಹೋಗೋದಕ್ಕೆ ಒಂದು ರಿಂಗ್ ರೋಡ್ ರಸ್ತೆ ಇದ್ದಿದ್ರೆ ಈ ಟ್ರಕ್ಕು ಯಾವತ್ತೂ ಸಿಟಿ ಲಿಮಿಟಿಗೆ ಎಂಟ್ರಿ ಆಗ್ತಾನೆ ಇರಲಿಲ್ಲ. ಈ ಒಂದು ಆಕ್ಸಿಡೆಂಟು ಯಾವತ್ತೂ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಅಂತಲೇ ಈ ವಿಡಿಯೋದಲ್ಲಿ ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಈ ಸ್ಟೋರಿ ನೀವು ಈಗ ಬೆಟರ್ ರಿಲೇಟ್ ಮಾಡ್ಕೊಳ್ತೀರ. ಯಾಕೆ ಅಂದರೆ ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆ. ಈ ರಸ್ತೆಯ ಮೇನ್ ಉದ್ದೇಶ ಏನು ಅಂದರೆ ಈ ಥರ ಹೆವಿ ಟ್ರಕ್ಗಳನ್ನ ಸಿಟಿ ಲಿಮಿಟಿಗೆ ಬರೋದನ್ನ ನಿಲ್ಲಿಸೋದು. ಸದ್ಯಕ್ಕೆ ಬೆಂಗಳೂರು ಹತ್ರ ಎಲ್ಲ ಹೆವಿ ವೆಹಿಕಲ್ಸ್ಗಳಿಗೂ ಹಾದೋಗೋದಕ್ಕೆ ಯಾವುದೇ ರಿಂಗ್ ರೋಡ್ ರಸ್ತೆ ಇಲ್ಲ ಹೆವಿ ವೆಹಿಕಲ್ಸ್ಗೆ. ಅದಕ್ಕೆ ಅಂತಲೇ ಒಂದು ಮಹತ್ವದ ಯೋಜನೆ ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆ. ಇದು ಏನು ಮಾಡುತ್ತೆ ಅಂದರೆ ಬೆಂಗಳೂರು ಸುತ್ತಮುತ್ತ ಇರೋ ಅಂಥ ಎಲ್ಲ ಒಂದು ಇಂಡಸ್ಟ್ರಿಯಲ್ ಏರಿಯಾನೂ ಕನೆಕ್ಟ್ ಮಾಡ್ತಾ ಒಂದು ರಿಂಗ್ ರೋಡ್ ರಸ್ತೆನ ನಿರ್ಮಿಸುತ್ತೆ. ಇದ್ರ ಉದ್ದೇಶ ಏನು ಅಂದರೆ ಬೆಂಗಳೂರಿಗೆ ಯಾವುದೇ ಥರದ ಹೆವಿ ವೆಹಿಕಲ್ಸ್, ಈ ಥರ ಜಾಸ್ತಿ ಟನ್ ತುಂಬ್ಕೊಂಡಿರುವಂಥ ಹೆವಿ ವೆಹಿಕಲ್ಸ್ ಆಗಿರ್ಬೋದು, ಇನ್ನೂ ಜಾಸ್ತಿ ಹೆವಿ ವೆಹಿಕಲ್ಸ್ ಬರುತ್ತೆ, ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ಗಳನ್ನ ತುಂಬ್ಕೊಂಡು ಹೋಗೋವಂಥ ವೆಹಿಕಲ್ಸ್. ಅದು ಯಾವುದೂ ಕೂಡ ಬೆಂಗಳೂರು ಸಿಟಿ ಒಳಗಡೆ ಎಂಟ್ರಿ ಆಗ್ದಂಗೆ ಹಾಗೇ ಔಟರ್ ರಿಂಗ್ ರೋಡ್ ರಸ್ತೆ ಮೂಲಕನೇ ಹಾದು ಹೋಗಿ ಅದ್ರ ಡೆಸ್ಟಿನೇಷನ್ನ ತಲುಪುತ್ತೆ. ಆ ಪ್ರಾಜೆಕ್ಟು 2013ರಲ್ಲೇ ಏನು ಶಂಕುಸ್ಥಾಪನೆ ಆಗಿ ಸ್ಟಾರ್ಟ್ ಆಗಿತ್ತು. ಆದರೆ ಅದು ಮುಂದುವರೆದಿರಲಿಲ್ಲ. ಈಗ ನಮ್ಮ ರಾಜ್ಯದ ಕೈಗಾರಿಕಾ ಉಕ್ಕು ಮಿನಿಸ್ಟರ್ ಆಗಿರೋಂಥ ಕುಮಾರಸ್ವಾಮಿ ಅವರು ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆಯ ಪ್ರಪೋಸಲ್ನ ಎತ್ಕೊಂಡೋಗಿ ಮಿನಿಸ್ಟ್ರಿ ಆಫ್ ಅಕ್ವಸಿಷನ್ ಮತ್ತು ರೋಡ್ ಯಾರು ನಿತಿನ್ ಗಡ್ಕರಿ ಅವರು ಇದ್ದಾರಲ್ಲ ಅವ್ರ ಮುಂದೆ ಇಟ್ಟಿದ್ದಾರೆ. ಅವ್ರು ಏನು ಹೇಳಿದ್ರು ಅಂದರೆ ಈ ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆನ ನಾವು ಮಾಡ್ತೀವಿ, ಇದನ್ನು ಸಚಿವ ಸಂಪುಟದ ಮುಂದೆ ಎತ್ಕೊಂಡೋಗಿ ಅಲ್ಲಿ ಅಪ್ರೂವಲ್ ತಗೊಂಡು ಈ ಪ್ರಾಜೆಕ್ಟ್ನ ಮಾಡಿಸೋ ಜವಾಬ್ದಾರಿ ನಂದು ಅಂತ ನಿತಿನ್ ಗಡ್ಕರಿ ಅವರು ಕುಮಾರಸ್ವಾಮಿ ಅವ್ರಿಗೆ ಮೊನ್ನೆ ಗುರುವಾರ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದೇನು ಅಂದರೆ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಫಸ್ಟು ಮೂಲ್ಯಮಾಪನ ಇಲಾಖೆಗೆ ಹೋಗಿ ಅಲ್ಲಿ ಅಪ್ರೂವಲ್ ತಗೋಬೇಕು. ಅಂದರೆ ಅದೊಂದು ಮೂಲ್ಯಮಾಪನ ಸಮಿತಿ ಇರುತ್ತೆ. ಆ ಸಮಿತಿ ಏನು ಮಾಡುತ್ತೆ ಅಂದರೆ ಇದ್ರದ್ದು ಫೀಸಿಬಿಲಿಟಿನ ಚೆಕ್ ಮಾಡುತ್ತೆ. ಎಷ್ಟು ಬಜೆಟ್ ಆಗ್ಬೋದು, ಕಾಸ್ಟ್ ಆಗ್ಬೋದು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ಹೌದು ಈ ಪ್ರಾಜೆಕ್ಟ್ ಆಗ್ಬೋದು ಅಂತ. ಅಲ್ಲಿಗೆ ಹೋಗಿ ಆಲ್ರೆಡಿ ಅಪ್ರೂವ್ ಆಗಿದೆ. ಈ ಪ್ರಾಜೆಕ್ಟ್ನ ಈಗ ಸಚಿವ ಸಂಪುಟದ ಮುಂದೆ ಎತ್ಕೊಂಡೋಗಿ ಅಪ್ರೂವಲ್ ಕೊಡಿಸ್ಬಿಟ್ರೆ ಈ ಪ್ರಾಜೆಕ್ಟು ಅಫಿಷಿಯಲಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಒಂದೇ ಒಂದು ಗೊಂದಲ ಇದೆ. ಗುರುವಾರ ನಿತಿನ್ ಗಡ್ಕರಿನ ಮೀಟ್ ಮಾಡೋಕ್ಕೆ ಹೋದ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟಿಗೆ PPP ಮಾಡಲ್ನ ಸಜೆಸ್ಟ್ ಮಾಡಿದ್ದಾರೆ. PPP ಮಾಡಲಲ್ಲಿ ಏನು ಇವರು ಈಗ ಪೆರಿಫೆರಲ್ ರಿಂಗ್ ರೋಡ್ಗೆ BDA ಅಕ್ವೈರ್ ಮಾಡ್ಕೊಂಡು ಲೇಔಟ್ ಮಾಡ್ತಾ ಇದೆಯಲ್ಲ, ಆ ಥರ ಮಾಡಿ ಏನು ಈ ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಾರೋ, ಇಲ್ಲಾಂದರೆ ನೈಸ್ ರೋಡ್ ಪ್ರೈವೇಟ್ಗೆ ಈ ರೋಡ್ನ ಕೊಟ್ಬಿಟ್ಟು ಗೌರ್ಮೆಂಟು ಅದನ್ನ ಓವರ್ಸೀಸ್ ಮಾಡುತ್ತೋ, ಈ ರೋಡ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಗೌರ್ಮೆಂಟ್ ನೋಡ್ಕೊಳ್ಳುತ್ತೋ, ಆದರೆ ಕನ್ಸ್ಟ್ರಕ್ಟ್ ಮಾಡೋದು ಮಾತ್ರ ಪ್ರೈವೇಟು. ಇದಕ್ಕೆ ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಪ್ರೈವೇಟ್ ಆಗುತ್ತೆ, ಟೋಲ್ ಎಲ್ಲ ಪ್ರೈವೇಟ್ ಕಂಪನಿ ಕಲೆಕ್ಟ್ ಮಾಡ್ಕೊಳ್ಳುತ್ತೋ, ಆ ಥರ ಏನಾದರೂ ಈ PPP ಮಾಡಲ್ನ ಅಳವಡಿಸ್ಕೊಳ್ತಾರೋ, ಯಾವ ರೀತಿ ಈ PPP ಮಾಡಲ್ ಇದೆ ಅನ್ನೋದು ಒಂದು ಸರಿ ಈ ರೋಡ್ ಜಾರಿ ಆದಮೇಲೆ ಅದರ ಅಫಿಷಿಯಲ್ ನೋಟಿಫಿಕೇಷನ್ಸ್ ಎಲ್ಲ ಬಂದ ಮೇಲೇ ಗೊತ್ತಾಗುತ್ತೆ. ಇದರಲ್ಲಿ ಇದೊಂದೇ ಕೊರತೆ ಇರೋದು. ಏನಾದರೂ PPP ಮಾಡಲಲ್ಲಿ ಈ ಥರ ರೋಡು ಪ್ರೈವೇಟಿಗೆ ಕೊಟ್ಟರೆ ಜನಕ್ಕೇನು ಅಷ್ಟು ತೊಂದರೆ ಆಗಲ್ಲ, ಆದರೆ ಟೋಲ್ ಕಟ್ಟೋದಕ್ಕೆ ತೊಂದರೆ ಆಗುತ್ತೆ. ಬಟ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಲೇಔಟ್ ಮಾಡಿ ಆ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಜನಕ್ಕೆ ತೊಂದರೆ ಆಗುತ್ತೆ. ನೋಡೋಣ ಯಾವ ರೀತಿ ಈ PPP ಮಾಡಲ್ ಇದೆ ಅಂತ. ಮುಂದಕ್ಕೆ ಬರೋ ಎಲ್ಲ ನೋಟಿಫಿಕೇಷನ್ಸ್ನು ನಾನು ಈ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಆ ನೋಟಿಫಿಕೇಷನ್ ಬಗ್ಗೆ ತಿಳ್ಕೋಬೇಕು, ಯಾವ ರೀತಿ ಈ PPP ಮಾಡಲ್ ಆಗುತ್ತೆ ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ರಿ. ಆ ನೋಟಿಫಿಕೇಷನ್ ಬಂದಿದ ತಕ್ಷಣ ನಿಮಗೆ ಸಿಗುತ್ತೆ. ಇಲ್ಲಾಂದರೆ
ಈ ವಿಡಿಯೋ ಸ್ಕಿಪ್ ಆಗಿದ ತಕ್ಷಣ ನಾವು ಮತ್ತೆ ಸಿಗದೇ ಇರ್ಬೋದು. ಓಕೆ, ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇದೆಲ್ಲ ಆದಮೇಲೆ ಈ ಒಂದು ಪ್ರಾಜೆಕ್ಟ್ನ ಸೈಜ್ ತಿಳ್ಕೊಳ್ಳೋಣ. ಯಾವ ರೀತಿ ಪ್ರಾಜೆಕ್ಟ್ ಇದೆ, ಎಷ್ಟು ಲೈನ್ ರೋಡ್ ಆಗಿರುತ್ತೆ ಅಂತ. ಇದು ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆ ಬಂದು 4ರಿಂದ 6 ಲೈನ್ ರೋಡ್ ಆಗಿರುತ್ತೆ. ಯಾವ್ಯಾವ ಒಂದು ಜಾಗಗಳನ್ನ, ಸಿಟಿಗಳನ್ನ, ವಿಲೇಜ್ಗಳನ್ನ ಕವರ್ ಮಾಡುತ್ತೆ ಅಂದರೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲಿಬೆಲೆ, ಹೊಸಕೋಟೆ, ಆನೇಕಲ್ಲು, ಕನಕಪುರ, ರಾಮನಗರ ಮತ್ತು ಮಾಗಡಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲಿನ ಉಪನಗರಗಳನ್ನು ಸೇರಿಸ್ಕೊಳ್ತಾ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೂ ಕನೆಕ್ಟ್ ಆಗುತ್ತೆ. ಇದ್ರ ಜೊತೆಗೆ ತಮಿಳ್ನಾಡು ಹೊಸೂರು ಅದನ್ನು ಕೂಡ ಟಚ್ ಮಾಡ್ತಾ ಈ ರೋಡ್ ಹೋಗುತ್ತೆ. ಈ ರೋಡ್ನ ಉದ್ದ ಬಂದು 135 ಕಿಲೋಮೀಟ್ರ್ ಉದ್ದ ಇರುತ್ತೆ. ಇದ್ರ ಎಸ್ಟಿಮೇಟೆಡ್ ಬಜೆಟ್ ಬಂದು 4,750 ಕೋಟಿ. ಇದು ಮೇಯ್ನ್ ಉದ್ದೇಶ ಈ ರೋಡ್ದೇನು ಅಂದರೆ ಎಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳನ್ನು ಕನೆಕ್ಟ್ ಮಾಡೋದು ಮತ್ತು ಎಲ್ಲ ಹೆವಿ ವೆಹಿಕಲ್ಸ್ಗಳಿಗೂ ಒಂದು ಔಟರ್ ರಿಂಗ್ ರೋಡ್ನ ಕೊಡೋದು. ಬೆಂಗಳೂರು ಸುತ್ತ, ಬೆಂಗಳೂರು ಸಿಟಿ ಲಿಮಿಟ್ಸ್ಗೆ ಯಾವುದೇ ಥರದ ಹೆವಿ ವೆಹಿಕಲ್ಸ್ ಎಂಟ್ರಿ ಆಗಬಾರ್ದು. ಹೆವಿ ವೆಹಿಕಲ್ಸ್ ಯಾವಾಗಲಾದರೂ ಬೆಂಗಳೂರಿಗೆ ಎಂಟ್ರಿ ಆದಾಗ ಅದರದ್ದು ಒಂದು ಆಕ್ಸಿಡೆಂಟಲ್ ರೇಟು ಜಾಸ್ತಿ ಆಗೇ ಆಗುತ್ತೆ. ಯಾಕೆ ಅಂದರೆ ಅಷ್ಟು ಹೆವಿ ವೆಹಿಕಲ್ಸು, ಹೆವಿ ಮೆಟೀರಿಯಲ್ಸ್ನ ತುಂಬ್ಕೊಂಡಿರೋಂಥ ಟ್ರಕ್ ಆಗಲಿ, ಏನಾದರೂ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು ಸಿಟಿಗೆ ಎಂಟ್ರಿ ಆದಾಗ ಒಂದು ಬ್ರೇಕ್ ಫೇಲ್ ಆಗೋದು ಆಗಿರ್ಬೋದು, ಬ್ರೇಕ್ ಕರೆಕ್ಟಾಗಿ ಬೀಳ್ದಂಗೆ ಇರೋದು ಆಗಿರ್ಬೋದು, ಮತ್ತು ಸಣ್ಣ ವೆಹಿಕಲ್ಸು ಸಿಟಿ ಲಿಮಿಟ್ಸಲ್ಲಿ ಯಾವ ಥರ ಓಡಿಸ್ತಾರೆ ಸ್ವಿಗ್ಗಿ ಝೊಮ್ಯಾಟೋದವ್ರು ಅಂತ ನಿಮಗೆ ಗೊತ್ತೇ ಇರುತ್ತೆ. ಈ ಥರ ಚಾನ್ಸಸ್ ಜಾಸ್ತಿ ಆದಮೇಲೆ ಏನಾದರೂ ಒಂದು ವೇಳೆ ಬಂದು ಆಕ್ಸಿಡೆಂಟ್ ಆಯಿತು ಅಂದರೆ ತುಂಬ ದೊಡ್ಡ ಡ್ಯಾಮೇಜ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅದು ಫಸ್ಟೇ ಹೆವಿ ವೆಹಿಕಲ್ಲು, ಟ್ರಾಫಿಕ್ ಏರಿಯಾ ಸಿಟಿ ಲಿಮಿಟ್ಸಲ್ಲಿ ಏನಾದರೂ ಈ ಥರ ಒಂದು ಟ್ರಕ್ ಪಲ್ಟಿ ಆಗೋದು ಸಿಟಿ ಲಿಮಿಟಲ್ಲಾದರೆ ತುಂಬ ಪ್ರಾಣಗಳು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆ ಬರೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಟ್ರಾಫಿಕ್ ಕಂಟ್ರೋಲಿಗೂ ಕೂಡ ಮತ್ತು ಟ್ರಾಫಿಕ್ಕಲ್ಲಿ ಒಂದು ಪ್ರಾಣ ಹೋಗ್ದಂಗೆ ಇರೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಬೆಂಗಳೂರು ಸಿಟಿಗೆ ಎಂಟ್ರಿ ಆಗ್ತಾ ತುಂಬ ಚಾನ್ಸಸ್ ಆಫ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಯಾಟಲೈಟ್ ರಿಂಗ್ ರೋಡ್ ರಸ್ತೆ ಬರೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಪ್ರಾಜೆಕ್ಟ್ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊಳ್ತಾ, ಮತ್ತು ಈ PPP ಮಾಡಲು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಜನಕ್ಕೆ ಇದರಲ್ಲಿ ಏನು ತೊಂದರೆ ಕೊಡ್ತಾರಾ, ಇಲ್ಲ ಜನಕ್ಕೆ ತೊಂದರೆ ಆಗ್ದಂಗೆ ಮಾಡ್ತಾರಾ ಅನ್ನೋದೇ ಇದರಲ್ಲಿರೋ ಒಂದು ಯಕ್ಷ ಪ್ರಶ್ನೆ. ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದ್ರದ್ದು ಯಾವುದೇ ನೋಟಿಫಿಕೇಷನ್ ಬಂದರೂ ನನ್ನ ಚಾನಲ್ನಿಂದ ನಿಮಗೆ ಫಸ್ಟ್ ಬರುತ್ತೆ. ನೀವು ಫಸ್ಟೇ ಒಂದು ಇದಕ್ಕೆ ಪ್ರಿಪೇರ್ ಆಗಿರ್ಬೋದು. ಈ ವಿಡಿಯೋದಲ್ಲಿಷ್ಟೇ. ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ಪ್ರಾಪರ್ಟಿಗೆ ಏನಾದರೂ ನಿಮಗೆ ಪ್ರಾಪರ್ಟಿ ರಿವ್ಯೂ ಬೇಕು ಅಂದರೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತಗೊಂಡಿರೋ ಅಂಥ ಮೆಂಬರ್ಸಿಗೆ ಮಾತ್ರನೇ ಆ ಒಂದು ಆಪ್ಷನ್ ಇರುತ್ತೆ. ಕಮೆಂಟಲ್ಲಿ ನನ್ನ ಪ್ರಾಪರ್ಟಿ ನಂಬರು ಇದು ಸರ್, ಇದಕ್ಕೆ ರಿವ್ಯೂ ಕೊಡಿ ಅಂದರೆ ಎಷ್ಟೊಂದು ಜನ ಆಗ್ತಾಯಿರ್ತಾರೆ, ಎಲ್ರಿಗೂ ನೋಡೋಕ್ಕಾಗಲ್ಲ. ಹಾಗಾಗಿ ಯಾರು ಮೆಂಬರ್ ಆಗಿರ್ತಾರೋ, ಮೆಂಬರ್ಶಿಪ್ ಚಾರ್ಜಸ್ಸು ಕೂಡ ಏನು ಜಾಸ್ತಿ ಇಲ್ಲ, ಕಮ್ಮಿನೇ ಇದೆ. ಏನೊಂದು 30 ರೂಪೀಸ್ 50 ರೂಪೀಸ್ ಅಷ್ಟೇ ಇಟ್ಟಿರೋದು, ನಾನು ಜಾಸ್ತಿ ಏನು ಇಟ್ಟಿಲ್ಲ. ನೀವು ಆ ಮೆಂಬರ್ ಆದರೆ ನಾನು ನಿಮಗೆ ತೋರಿಸೋದಕ್ಕೆ ಅಂದರೆ ಪ್ರಾಪರ್ಟಿ ರಿವ್ಯೂ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಈ ಥರ ಅಂದರೆ ಎಲ್ರಿಗೂ ನಾವು ರಿವ್ಯೂ ಕೊಟ್ಕೊಂಡು ಕೂತ್ಕೊಂಡ್ರೆ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ. ನನಗೂ ನಿಮ್ಗೆ ಗೊತ್ತಾಗಬೇಕಲ್ವಾ, ನೀವು ನಿಮ್ಮ ಪ್ರಾಪರ್ಟಿ ರಿವ್ಯೂ ತಗೊಳ್ಳೋದಕ್ಕೆ ಸೀರಿಯಸ್ ಇದ್ದೀರಾ ಅಂತ. ಸುಮ್ಮನೆ ಏನೋ ಕಮೆಂಟ್ ಆಗ್ತೀರಾ, ಯಾರ್ದೋ ಪ್ರಾಪರ್ಟಿ ಇರ್ತದೆ, ನೀವು ಆ ಪ್ರಾಪರ್ಟಿ ನಂಬರ್ ಹಾಕ್ಬಿಟ್ಟು ಸಾರ್ ಇದು ಕೇಳಿ ಅಂದರೆ ಯಾವ ರೀತಿ ಆಗುತ್ತೆ? ಸುಮ್ಮನೆ ನೀವು ಟೈಮ್ ಪಾಸ್ ಮಾಡ್ತಿರ್ತೀರಾ. ಆದರೆ ನಮಗೆ ಇಲ್ಲಿ ಸಾವಿರಾರು ಕಮೆಂಟ್ ಬಂದಿರ್ತದೆ, ಎಲ್ರಿಗೂ ನೋಡಬೇಕು, ಅವ್ರಿಗೆ ವಂಚನೆ ಆಗಬಾರ್ದು. ನೀವು ನಿಮ್ಮ ಪ್ರಾಪರ್ಟಿ ರಿವ್ಯೂ ಬಗ್ಗೆ ಸೀರಿಯಸ್ ಆಗಿದ್ದರೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಇದೆ, ಅದು ತುಂಬಾ ಕಮ್ಮಿ, 50 ರೂಪಾಯಿ, ಎಲ್ಲೋ ಒಂದು ಸಮೋಸ ತಿಂದರೆ ಹೋಗ್ಬಿಡುತ್ತೆ. ಮೆಂಬರ್ಶಿಪ್ ತಗೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನ ಕೇಳಿ. ಮತ್ತು ನಿಮಗೊಂದು ಬ್ಯಾಚ್ ಕೂಡ ಬರುತ್ತೆ ನಿಮ್ಮ ಹೆಸ್ರು ಜೊತೆ. ನೀವು ಕಮೆಂಟ್ ಹಾಕಿದಾಗ ನಿಮ್ಮ ಬ್ಯಾಚಲ್ಲಿ ಐಡೆಂಟಿಫೈ ಆಗ್ತೀರಾ, ನೀವು ನನ್ನ ಚಾನಲ್ನ ಮೆಂಬರು ಅಂತ. ನೀವು ಕಮೆಂಟಲ್ಲಿ ಅದು ಎಲ್ರಿಗೂ ಕಾಣಿಸುತ್ತೆ. ಇದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಸಿಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.